ಕಟ್ ಮಾಡ್ತಾ ಇದ್ರೆ ಎಷ್ಟು ಸಾಫ್ಟ್ ಆಗಿ ಒಳ್ಳೆ ಕೇಕ್ ತರ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದೇನು ಅಂತ ನೋಡ್ತಾ ಇದ್ದೀರಾ, ಇದು ಆಲ್ಬಾಯ್ ಅಂತ. ಇದು ನೀವು ಹೋಟ್ಲುಗಳಲ್ಲಿ ಆ ಥರ ಎಲ್ಲ ಕಡೆನೂ ತಿಂದಿರ್ತೀರಾ. ಸೊ ಇದನ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದು ಹಾಗೆ ಇದನ್ನ ರಾಗಿಯಲ್ಲಿ ಮಾಡ್ತಾ ಇರೋದು. ಸೊ ಅಕ್ಕಿಯಲ್ಲಿ ನಾವು ತುಂಬ ತಿಂದಿದ್ದೀವಿ, ರಾಗಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ಬಾ ಯಾವ ರೀತಿ ಮಾಡೋದು, ರಾಗಿ ನೆನೆಸಿಟ್ಟು ಆಲ್ಬಾ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ, ಇದು ಒಂದಿನ ಈ ರೀತಿಯಾಗಿ ನೆನೆಸಿಡ್ಬೇಕು ರಾಗಿನ. ಅದು ಚೆನ್ನಾಗಿ ನೆನೆಬೇಕು. ರಾಗಿ ಚೆನ್ನಾಗಿ ನೆನೆದಾದ್ಮೇಲೆ ನಮಗೆ ಮಿಕ್ಸಿಗೆ ಹಾಕೊಳಕ್ಕೆ ಚೆನ್ನಾಗಿರುತ್ತೆ, ಮತ್ತು ಅದರಲ್ಲಿರೋಂಥ ಹಾಲು ಅಷ್ಟೇ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ರಾತ್ರಿ ನೆನೆಸಿಟ್ಬಿಟ್ಟು ಇದನ್ನು ಈ ರೀತಿಯಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಇದು ಆದಷ್ಟು ಸಣ್ಣ ಜಾರ್ಗೆ ಹಾಕ್ಕೊಬೇಕು. ಏನಕ್ಕೆ ಅಂತಂದರೆ ದೊಡ್ಡ ಜಾರ್ಗೆ ಹಾಕ್ಕೊಂಡ್ರೆ ಅದು ನೀಟಾಗಿ ರುಬ್ಬಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಸಣ್ಣ ಜಾರು ಯಾವ ಶಾರ್ಪ್ ಆಗಿರುತ್ತೋ ಆ ಜಾರ್ಗೆ ಈ ರೀತಿಯಾಗಿ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ಸೊ ನೋಡ್ತಾ ಇದ್ದೀರಾ, ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊತಾ ಬರಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ತಾ ಬರಬೇಕು. ಅದನ್ನು ಈ ರೀತಿಗೆ ಒಂದು ಫಿಲ್ಟರ್ ಥರ ಹಾಕ್ಕೊಂಡು ಅದಕ್ಕೆ ಶೋಧಿಸ್ಕೋಬೇಕು. ನೀವು ಬೇಕಾದರೆ ಇದನ್ನ ಒಂದು ಬಟ್ಟೆಲಿ ಬೇಕಾದ್ರೂ ಶೋಧಿಸ್ಕೊಬಹುದು, ಇಲ್ಲಾಂದ್ರೆ ಈ ರೀತಿಯಾಗಿ ಒಂದು ಫಿಲ್ಟರ್ ಇದ್ರೂ ಇದರಲ್ಲಿ ಶೋಧಿಸ್ಕೊಬಹುದು ನೀವು. ಸೊ ನೋಡಿ, ಕೆಳಗಡೆ ಒಂದು ಬಟ್ಲಿಟ್ಬಿಟ್ಟು ಅದಕ್ಕೆ ಈ ರೀತಿಯಾಗಿ ಅದ್ರಲ್ಲಿ ಬರುವಂಥ ರಸನ ಹಿಂಡಿಟ್ಕೊಬೇಕು. ಇದು ತುಂಬ ಪ್ರೊಸೀಜರ್ ತುಂಬ ಇರುತ್ತೆ, ಯಾಕಂದರೆ ಸ್ವಲ್ಪನೇ ಮಾಡ್ಕೊತಾ ಬರಬೇಕು. ಅದಕ್ಕೋಸ್ಕರ ಸೊ ನೋಡಿ, ಈ ರೀತಿಯಾಗಿ ಕೈಯಲ್ಲಿ ಹಿಂಡ್ತಾ ಇದ್ರೆ ನಿಮಗೆ ಎಲ್ಲ ರಸನೂ ಕೆಳಗಡೆ ಬಂದು ಕುತ್ಕೊಳ್ಳುತ್ತೆ. ಹಾಗೆ ಇದನ್ನು ಇನ್ನೊಂದ್ಸತಿ ಮಿಕ್ಸಿ ಹಾಕೊಂಡ್ರೆ ಅದರಲ್ಲಿ ಬರೋವಂಥ ಇದು ನಮಗೆ ಹಾಲು ಜಾಸ್ತಿ ಸಿಗುತ್ತೆ. ಅದಾದ್ಮೇಲೆ ನಾವೆಲ್ಲ ಮಿಕ್ಸಿಗೆಲ್ಲ ಹಾಕಿಟ್ಕೊಂಡಾದ್ಮೇಲೆ ಒಂದು ಈ ಥರ ತಪ್ಪಲೆ ಎತ್ಕೊಂಡು ಈ ರೀತಿಯಾಗಿ ನೀಟಾಗಿ ತಿರುತ್ತಾ ಇರಬೇಕು. ಸೊ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಈ ರೀತಿಯಾಗಿ ತಿರುತ್ತಾ ಇರಬೇಕು ನಾವು, ಯಾಕಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಒಂದು ಸ್ವಲ್ಪನೂ ಕೈ ಬಿಡಬಾರ್ದು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಗಡ್ಡೆ ಥರ ಬರ್ತಾ ಇದೆ, ಅಂದರೆ ಮಂದ ಆಗ್ತಾ ಇದೆ. ಅದು ಮಂದ ಆಗ್ತಾ ಇರೋ ಅಷ್ಟು ನೀಟಾಗಿ ತಿರುಕೊಂತಾ ಇರಬೇಕು, ಇಲ್ಲ ಅಂತಂದ್ರೆ ಅದು ತಳ ಅಂಟ್ಕೊಂಡು ಒಂಥರ ಸ್ಮೆಲ್ ಬರೋ ಥರ ಆಗ್ಬಿಡುತ್ತೆ. ನೀವು ಮುದ್ದೆ ಕೋಲಿಲ್ಲ ಅಂದ್ರೆ ಸೌಟು ಆ ರೀತಿಯಾಗಿ ತಿರುಕೊಬಹುದು. ನೋಡಿ, ಈಗ ಇದಕ್ಕೆ ನಾವು ಬೆಲ್ಲ ನೆನ್ಸಿಟ್ಕೊಂಡಿದ್ವಿ, ಆ ಬೆಲ್ಲದ ನೀರನ್ನ ಹಾಕ್ತಾ ಇದೀವಿ. ಸೊ ತುಂಬಾ ನೀರ್ ಹಾಕ್ಬೇಕು ಅಂತೇನಿಲ್ಲ, ನಾವು ಬೆಲ್ಲದ ನೀರು ಯಾಕಂದ್ರೆ ಗಲೀಜ್ ಇರುತ್ತಲ್ಲ ಬೆಲ್ಲದಲ್ಲಿ, ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಹಾಕೊಂತಾ ಇದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟು ಹಾಕೊಳ್ಳಿ. ಬೆಲ್ಲ ಹಾಕೊಂಡ್ರೆ ಒಳ್ಳೇದು, ಆಕ್ಚುಲಿ ಹೆಲ್ತ್ಗೂ ಒಳ್ಳೇದು, ಮತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಈ ರೀತಿಯಾಗಿ ಬೆಲ್ಲನ ಹಾಕೊಂತಾ ಇದೀವಿ ನಾವು. ಸೊ ಇದನ್ನು ಅಷ್ಟು ಹಾಕೊಂಡು ಅದು ಗಟ್ಟಿ ಆಗೋವರೆಗೂ ತಿರುತ್ತಾ ಇರಬೇಕು, ಅದು ನೀಟಾಗಿ ಮಿಕ್ಸ್ ಆಗ್ಬೇಕು. ನೋಡಿ, ಈಗ ಇದು ಕೊಬ್ಬರಿ ಮತ್ತೆ ನಾನು ಏಲಕ್ಕಿನ ಹಾಕೊಂತಾ ಇದ್ದೀನಿ, ಮಿಕ್ಸಿಗೆ ಹಾಕೊಂತಾ ಇದ್ದೀನಿ. ಮಿಕ್ಸಿಗೆ ಸ್ವಲ್ಪ ಗ್ರೈಂಡ್ ಮಾಡ್ಬಿಟ್ಟು ಅದನ್ನ ಇದಕ್ಕೆ ಹಾಕೊಂತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಇನ್ನೂ ಸ್ವಲ್ಪ ಕಾಯಿ ಬೇಕಾದ್ರೂ ಹಾಕೋಬಹುದು. ನಾನು ಇಲ್ಲಿ ಸ್ವಲ್ಪ ಕಾಯಿನ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಅಷ್ಟೇ ನೀಟಾಗಿ ಈ ರೀತಿಯಾಗಿ ತಿರುಗುತ್ತಾ ಬರಬೇಕು. ನಾನು ತೋರಿಸ್ತೀನಿ ಪಾಕ ಬಂದ್ರೆ ಯಾವ ರೀತಿ ಬರಬೇಕು ಅಂತ. ಹಾಗೆ ತಿರುವಾದ್ಮೇಲೆ ಮಿಕ್ಸಿಯಲ್ಲಿ ಏನಿರುತ್ತಲ್ಲ ಅದನ್ನು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇದು ಆಕ್ಚುಲಿ ತುಂಬಾ ಪ್ರೊಸೀಜರ್ ಮಿಕ್ಸ್ ಮಾಡೋದ್ರಲ್ಲೇ ಇರುತ್ತೆ, ಯಾಕಂದ್ರೆ ತಳ ಅಂಟಿದ್ರೆ ಒಂಚೂರು ಸ್ವಲ್ಪ ತಳ ಅಂಟಿದ್ರು ಅಷ್ಟು ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಒಂಚೂರು ಗಂಟಿಲ್ದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂತ ಬರೋಣ. ಸೊ ನೀವು ನೋಡಿದ್ರೆ ಬ್ರಾಹ್ಮಿ ತಟ್ಟೆ ಇಡ್ಲಿ ಆ ಥರದ್ರೆಲ್ಲ ತುಂಬಾ ಮಾಡ್ತಾರೆ ಇದೇ ಥರದ್ದು. ಸೊ ಇದು ನೋಡಿ, ಈಗ ಒಂದು 4-5 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ತುಪ್ಪ ಎಷ್ಟು ಹಾಕೊಂಡು ಚೆನ್ನಾಗಿರುತ್ತೆ ನಿಮಗೆ ಗೊತ್ತಲ್ವಾ, ಎಲ್ಲ ಅಡುಗೆಗೂ ಅಷ್ಟೇ ತುಪ್ಪ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ತುಪ್ಪ ಹಾಕ್ಕೊಂತ ಇದ್ದೀನಿ. ಇದು ಮನೆಯಲ್ಲೇ ಕಾಯಿಸಿರುವಂಥ ತುಪ್ಪ ಆಗಿರೋದ್ರಿಂದ ಸ್ವಲ್ಪ ಅದು ಬ್ಲಾಕ್ ಬಂದಂಗಾಗಿದೆ. ನೋಡಿ, ಈ ರೀತಿಯಾಗಿ ಅಂಟ್ಕೊಂಡಿರ್ಬೇಕು. ನೋಡಿ, ತುಂಬಾ ಹೊತ್ತು ಉದುರಬಾರ್ದು, ಆಗ
ಆಗಿದೆ ಇದು ಅಂತ ಅರ್ಥ. ಸೊ ಈಗ ಒಂದು ಪ್ಲೇಟ್ಗೆ ನಾನು ತುಪ್ಪ ಸವರ್ಕೊತಾ ಇದ್ದೀನಿ. ತುಪ್ಪ ಈ ರೀತಿಯಾಗಿ ನೀಟಾಗಿ ಸವರ್ಕೊಂಡು ಅದಕ್ಕೆ ನಾವೇನ್ ಮಾಡಿಟ್ಕೊಂಡಿದ್ರಲ್ಲ ಆಲ್ಬಾಯ್ ಅದನ್ನ ಹಾಕ್ತಾ ಇದ್ದೀನಿ. ಸೊ ಇದನ್ನ ನಾವು ನೈಟೇ ಮಾಡಿಟ್ಕೊಂಡಿದ್ವಿ. ನೈಟೇ ಮಾಡಿಟ್ಕೊಂಡು ಬೆಳಗ್ಗೆ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಈ ರೀತಿಯಾಗಿ ತಟ್ಟೆಗೆ ನೀಟಾಗಿ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ತೆಳ್ಳಗೆ ಮಾಡ್ಕೊಂಡಷ್ಟು ತಿನ್ನಕ್ಕೆ ಚೆನ್ನಾಗಿರುತ್ತೆ ತೆಳ್ಳಕ್ಕೆ. ನಮ್ಮ ಮನೇಲಿ ಜಾಸ್ತಿ ಜನ ಇದ್ವಿ, ಸೊ ಅದಕ್ಕೋಸ್ಕರ ಒಂದು 4-5 ಪ್ಲೇಟ್ ಮಾಡ್ಕೊಂಡಿದ್ವಿ. ನೀವು ಆರಾಮಾಗಿ ಸ್ವಲ್ಪ ನೆನೆಸಿಟ್ಟು ಒಂದ್ 2 ಪ್ಲೇಟ್ನ ಆರಾಮಾಗಿ ಮಾಡ್ಕೊಬಹುದು. ನೋಡಿ ತಟ್ಟೆ ಶೇಪ್ ಅಲ್ಲಿ ನೀಟಾಗಿ ಬರುತ್ತೆ. ನೀವು ನೀಟಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಬರ್ಬೇಕು. ಇದನ್ನ ಒಂದ್ ಸ್ವಲ್ಪ ಮೇಲೆ ಒಂದೇನೋ ಬಟ್ಟೆ ಅಥವಾ ಇನ್ನೊಂದು ಪೇಪರ್ ಯಾವ್ದಾದ್ರು ಮೇಲೆ ಮುಚ್ಚಿ ಇದನ್ನ ಇಟ್ರೆ ಸಾಕು. ಅದೆಲ್ಲ ನೀಟಾಗಿ ಡ್ರೈ ಆಗುತ್ತೆ. ಡ್ರೈ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನೋಡಿ ಇದು ಡ್ರೈ ಆಗಿರೋಂಥದ್ದು. ಒಂದು ನೈಟ್ ಇಟ್ಟು ಇದು ಬೆಳಗ್ಗೆ ಎತ್ಕೊಂಡಿರೋಂಥದ್ದು. ನಾವು ಇದನ್ನ ಈಗ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ನೋಡಿ ಒಂದು ಚಾಕುಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನಾವು ಈ ರೀತಿಯಾಗಿ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಒಳ್ಳೆ ಕೇಕ್ ತರ ಕಟ್ ಮಾಡಬಹುದು. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಸ್ಲೈಸಸ್ ಕಟ್ ಮಾಡಿ ಇಟ್ಕೊಬಹುದು. ದಪ್ಪ ಬೇಕಾದ್ರೆ ದಪ್ಪ, ಸಣ್ಣ ಬೇಕಾದ್ರೆ ಸಣ್ಣ, ಮತ್ತೆ ಯಾವ ಶೇಪ್ ಬೇಕಾದ್ರೂ ಮಾಡಿಟ್ಕೊಬಹುದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿಯಾಗಿ ಆಲ್ಬಾಯ್ ನೀವು ಕಾಸು ಕೊಟ್ಟು ಬೇರೆ ಕಡೆ ತಿನ್ನೋದಕ್ಕಿಂತ ಮನೇಲೆ ಆರಾಮಾಗಿ ಮಾಡಿಕೊಂಡು ತಿನ್ನಬಹುದು. ನೈಟಲ್ಲಿ ಮಾಡಿಟ್ರೆ ಬೆಳಗ್ಗೆ ಎದ್ದೊಳಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಥರ ರೆಡಿಯಾಗಿರುತ್ತೆ, ಅಥವಾ ಬ್ರೇಕ್ಫಾಸ್ಟ್ಗೆ ಸೈಡ್ ಥರ ರೆಡಿಯಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತೆಗೆದ್ರು ಅಷ್ಟೇ ಒಂಚೂರು ತಟ್ಟೆ ಗಂಟಿರಲ್ಲ. ಎಷ್ಟು ನೀಟಾಗಿ ಲೇಯರ್ ಬೈ ಲೇಯರ್ ತೆಗಿತಾ ಬರಬಹುದು. ಈಗಿನ ಕಾಲದ ಮಕ್ಳಿಗೂ ಅಷ್ಟೇ ಕೇಕ್ ತಿನ್ನಿ ಅಂತ ಕೊಡಬಹುದು ಆಲ್ಬಾಯ್ನ. ಅಷ್ಟು ಚೆನ್ನಾಗಿ ಬಂದಿದೆ. ಸೊ ನಮ್ಮನೆಯವರೆಲ್ಲ ತಿಂದು ಖುಷಿ ಪಟ್ಟರು. ಅದೇ ರೀತಿಯಾಗಿ ನೀವು ಮಾಡ್ಕೊಂಡು ತಿಂತೀರಾ ಅಂತ ಅನ್ಕೊಂತೀನಿ. ಸೊ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.